ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನಗರ ಪಾಲಿಕೆಯ 80 ಅಡಿ ರಸ್ತೆಗೆ ಎನ್ಎಸ್ ಬೋಸರಾಜ್ ಹೆಸರಿಡಲು ಸಭೆಯ ನಿರ್ಣಯಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಕ್ಷೇಪ. ಭಗವಾನ್ ಬುದ್ಧ ಹೆಸರಿಡಲು ಡಿಸಿಗೆ ಮನವಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು, ಮಾಲಾ ಛಲವಾದಿ ಸಮುದಾಯಗಳಿಗೆ ಮಾಧುಸ್ವಾಮಿ ವರದಿಯಲ್ಲಿ ಅನ್ಯಾಯ, ಆಯೋಗಕ್ಕೆ ದೂರು. ಭಾಸ್ಕರ್ ರಾಜ್. ಹದಿನೆಂಟರಂದು ಯುವ ಬ್ರಿಗೇಡ್ನಿಂದ ಬೆಳಕು ಹೊಳಪು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರಾಂತಿಕಾರಿ ವಿಷಯಗಳ ಚಿಂತನ ಮಂಥನ. ಚಂದ್ರಶೇಖರ್. ಮಿಟ್ಟಿ ಮಲ್ಕಾಪುರ್ ಶಾಂತಾಶ್ರಮದಲ್ಲಿ ಜನವರಿ 18ರಂದು 250 ತುಲಾಭಾರ, 19ರಂದು ಬ್ರಹ್ಮ ರಥೋತ್ಸವ. ಶ್ರೀ ನಿಜಾನಂದ ಸ್ವಾಮೀಜಿ. 18ರಂದು ಬೆಳಕು ಟ್ರಸ್ಟ್ನಿಂದ ರಾಷ್ಟ್ರ ಮಟ್ಟದ ಕನ್ನಡ ಕಲರವ ಸಮ್ಮೇಳನ, ಸಾಧಕರಿಗೆ ಸನ್ಮಾನ. ಅಣ್ಣಪ್ಪ ಮೇಟಿಗೌಡ. ಗಣರಾಜ್ಯೋತ್ಸವ ಶಿಸ್ತುಬದ್ಧ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ಎಡಿಸಿ ಶಿವಾನಂದ ಭಜಂತ್ರಿ ಸೂಚನೆ. ಗೋರೆಬಾಳ್ ಗ್ರಾಮದಲ್ಲಿ 3 ತಿಂಗಳಿನಿಂದ ಆಹಾರ ವಿತರಣೆ ಸ್ಥಗಿತ. ಕ್ರಮಕ್ಕೆ ಜಾಗೃತಿ ಮಹಿಳಾ ಸಂಘ ಮನವಿ. ವಾರ್ತೆಗಳ ವಿವರ. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿರುವ ರಾಯಚೂರು ಪಾಲಿಕೆಗೆ ಒಂದೆಡೆ ಅಭಿವೃದ್ಧಿ ವಿಚಾರ ಸವಾಲಾಗಿದ್ದು, ಮತ್ತೊಂದೆಡೆ ರಸ್ತೆಗೆ ಸಚಿವರ ಹೆಸರಿಡುವ ವಿಚಾರ ಪಾಲಿಕೆಗೆ ತಲೆನೋವಾಗಿ ಪರಿಣಮಿಸಿದ್ದು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರಸ್ತೆಗೆ ಸಚಿವರ ಹೆಸರಿಡುವ ವಿಚಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಮೈಸೂರಿನಲ್ಲಿ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ನಾಮಕರಣ ವಿವಾದದ ಬಳಿಕ ರಾಯಚೂರಿನಲ್ಲಿ ನಿರ್ಮಾಣವಾಗುತ್ತಿರುವ 80 ಅಡಿ ರಸ್ತೆಯೊಂದಕ್ಕೆ ಸಚಿವ ಎನ್ಎಸ್ ಬೋಸರಾಜು ಹೆಸರು ನಾಮಕರಣ ಮಾಡಲು ಮಹಾನಗರ ಪಾಲಿಕೆಯ ಸಾಮಾನ್ಯ ಮಹಾಸಭೆಯಲ್ಲಿ ತೀರ್ಮಾನಿಸಲಾಯಿತು ಮತ್ತು ಪಾಲಿಕೆಯಿಂದ ರಸ್ತೆಗೆ ಸಚಿವ ಬೋಸರಾಜು ಹೆಸರು ನಾಮಕರಣ ಮಾಡುವ ಬಗ್ಗೆ ಆದೇಶವನ್ನು ಹೊರಡಿಸಿತ್ತು. ಇದೀಗ ಈ ವಿಚಾರ ವಿವಾದಕ್ಕೆ ಕಾರಣವಾಗಿದ್ದು, ಸಭೆಯಲ್ಲಿ ಒಪ್ಪಿಕೊಂಡ ಬಿಜೆಪಿ ಪಾಲಿಕೆಯ ಸದಸ್ಯರು ಕೂಡ ಇದಕ್ಕೆ ಸಮ್ಮತಿ ಸೂಚಿಸಿದರು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಸ್ತೆ ರಾಜಕೀಯ ಆರಂಭವಾಗಿದೆ. ಗಂಜ್ ವೃತ್ತ ಹಾಗೂ ಚಂದ್ರಮೌಳೇಶ್ವರ ವೃತ್ತದ ರಸ್ತೆಯಿಂದ ಗೋಶಾಲೆ ರಸ್ತೆಗೆ ಸಂಪರ್ಕ ಕಲ್ಪಿಸುವ 80 ಫೀಟ್ ರಸ್ತೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೆಸರು ಇಟ್ಟಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ರಾಯಚೂರು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಪ್ರಥಮ ಸಾಮಾನ್ಯ ಸಭೆ ನಡೆದಿದ್ದು, ಅಜೆಂಡಾ ವಿಷಯಗಳ ಅನುಸಾರ ಚರ್ಚೆಯಾಗುತ್ತಿದ್ದ ವೇಳೆ ಅಜೆಂಡಾದಲ್ಲಿ ವಿಷಯ ಇಲ್ಲದಿದ್ದರೂ ನಗರದ 80 ಫೀಟ್ ರಸ್ತೆಗೆ ಎನ್ಎಸ್ ಬೋಸರಾಜ್ ಹೆಸರು ನಾಮಕರಣ ಮಾಡುವುದನ್ನ ಬಿಜೆಪಿ ಸದಸ್ಯರು ಸೇರಿದಂತೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಒಪ್ಪಿದರು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಷಯದ ಚರ್ಚೆ ನಡೆದಿತ್ತು. ಕಾಂಗ್ರೆಸ್ ಸದಸ್ಯರ ಜೊತೆ ಬಿಜೆಪಿ ಸದಸ್ಯರು ಸಹ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಬಿಜೆಪಿ ಸದಸ್ಯರು ಎನ್ಎಸ್ ಬೋಸರಾಜು ಹೆಸರಿಡುವುದನ್ನು ಸ್ವಾಗತಿಸಿದ್ದಾರೆ. ಆದರೆ ಸಭೆಯ ಮಾರನೇ ದಿನ ಬಿಜೆಪಿ ಸದಸ್ಯರು ಏಕಾಏಕಿ ಉಲ್ಟಾ ಹೊಡೆದಿದ್ದು, ಬಿಜೆಪಿ ಸದಸ್ಯರು ಬೋಸರಾಜ್ ಹೆಸರಿಡಬಾರದು, ಸಭೆಯ ನಿರ್ಣಯವನ್ನು ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಜನವರಿ 15ರಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ 80 ಫೀಟ್ ರಸ್ತೆಗೆ ಸಚಿವ ಎನ್ಎಸ್ ಬೋಸರಾಜ್ ಹೆಸರಿಡುವುದು ಬೇಡ, ಕೂಡಲೇ ಈ ತೀರ್ಮಾನವನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಸ್ತೆಗೆ ಬೋಸರಾಜ್ ಹೆಸರು ಇಟ್ಟಿರುವುದು ದುರದೃಷ್ಟಕರ. ಕೂಡಲೇ ಜಿಲ್ಲಾಧಿಕಾರಿಗಳು ಸಭೆಯ ನಿರ್ಣಯ ರದ್ದು ಮಾಡಿ ರಸ್ತೆಗೆ ಗೌತಮ್ ಬುದ್ಧನ ಹೆಸರಿಡಬೇಕು ಅಂತ ಶಾಸಕ ಶಿವರಾಜ್ ಪಾಟೀಲ್ ಆಗ್ರಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸದಸ್ಯರು ನಾವೇನು ಕದ್ದು ಮುಚ್ಚಿ ನಿರ್ಣಯ ಮಾಡಿಲ್ಲ, 80 ಫೀಟ್ ರಸ್ತೆಗೆ ಎನ್ಎಸ್ ಬೋಸರಾಜ್ ಹೆಸರು ನಾಮಕರಣ ಕುರಿತು ಮನವಿ ಕೊಡುವ ಬಗ್ಗೆ ಬಿಜೆಪಿಯ ಕೆಲ ಸದಸ್ಯರಿಗೆ ಮೊದಲೇ ತಿಳಿಸಿದ್ದೆವು. ಬಿಜೆಪಿ ಕೆಲ ಸದಸ್ಯರು ನಮ್ಮ ಜೊತೆ ಬಂದು ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ನಿರ್ಣಯ ಸ್ವಾಗತಿಸಿದ್ದಾರೆ. ಸರ್ವಾನುಮತದಿಂದ ಸಭೆಯಲ್ಲಿ ನಿರ್ಣಯವಾಗಿದೆ. ಈಗ ಸಭೆ ಮುಗಿದ ಮೇಲೆ ಬಿಜೆಪಿ ಹೊರಗೆ ರಾಜಕೀಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ವಿಚಾರ ಜಿಲ್ಲಾಧಿಕಾರಿಗಳು ಮುಂದಿದ್ದು ಡಿಸಿ ಕೆ ನಿತೀಶ್ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೋ ಎಂದು
ಕಾದು ನೋಡಬೇಕಾಗಿದೆ. ಪರಿಶಿಷ್ಟ ಜಾತಿಗಳ ಹೊರ ಮೀಸಲು ಕುರಿತಂತೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗಕ್ಕೆ ಮಾಲಾ ಮಹಾಸಭಾದಿಂದ ಮನವಿ ಸಲ್ಲಿಸಲಾಗಿದ್ದು, ಜೆಸಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ನೀಡಿರುವ ವರದಿಯಲ್ಲಿ ಮಾಲಾ ಹಾಗೂ ಬ್ಯಾಗರ್ ಉಪಜಾತಿಗಳನ್ನು 4ನೇ ಗುಂಪಿನಲ್ಲಿ ಸೇರ್ಪಡೆ ಮಾಡಿ ಶೇಕಡ 1% ಮೀಸಲು ನಿಗದಿಪಡಿಸಿರುವುದನ್ನು ಪರಿಷ್ಕರಿಸಬೇಕೆಂದು ಮನವಿ ಮಾಡಲಾಗಿದೆ ಎಂದು ಮಹಾಸಭಾ ಸಂಚಾಲಕ ಭಾಸ್ಕರ್ ರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಬಿಟ್ಟು ಜೆಸಿ ಮಾಧುಸ್ವಾಮಿ ಸಮಿತಿ ನೀಡಿರುವ ಮೀಸಲು ವರ್ಗೀಕರಣದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಆದರೆ ವರದಿಯಲ್ಲಿ ಮಾಲಾ ಮತ್ತು ಬ್ಯಾಗರ್ ಉಪಜಾತಿಗಳಿಗೆ ಅನ್ಯಾಯವಾಗಿದೆ. ಮಾಲಾದಲ್ಲಿ 37 ಉಪಜಾತಿಗಳಿದ್ದು ಛಲವಾದಿ ಪ್ರತ್ಯೇಕ ಉಪಜಾತಿಗಳಿವೆ. ಕೆಲವರು ಛಲವಾದಿ ಎಂದು ನಮೂದಿಸಿದ್ದರಿಂದ ಗೊಂದಲವಾಗಿದೆ. 2011 ಜಾತಿ ಗಣತಿಯಲ್ಲಿ ಮಾಲಾ ಸಮುದಾಯ 20,000 ಜನಸಂಖ್ಯೆ ಇರುವುದಾಗಿ ಉಲ್ಲೇಖಿಸಲಾಗಿದೆ. ಬ್ಯಾಗರ್ ಸಮುದಾಯವನ್ನು ಕೇವಲ 2019 ಎಂದು ನಮೂದಿಸಲಾಗಿದೆ. ಒಳ ಮೀಸಲು ವರ್ಗೀಕರಣದಲ್ಲಿ ಜನಗಣತಿ ಪರಿಗಣಿಸಿ ಮೀಸಲು ಹಂಚಿಕೆ ಮಾಡಿದಲ್ಲಿ ಅನ್ಯಾಯವಾಗುತ್ತದೆ. ನಿವೃತ್ತ IAS ಅಧಿಕಾರಿ ಕೆ ಶಿವರಾಮ್ ನೇತೃತ್ವದಲ್ಲಿ ಛಲವಾದಿ ಮಹಾಸಭಾ ಸ್ಥಾಪಿಸಿದ್ದರು. ಮಾಲಾ ಮತ್ತು ಬ್ಯಾಗರ್ ಎಂದು ಪ್ರತ್ಯೇಕವಾಗಿ ಬರೆಸದೆ ಛಲವಾದಿ ಎಂದು ಸಮುದಾಯ ಜನರು ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ಕೂಡಲೇ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಮಾಲಾ ಮತ್ತು ಬ್ಯಾಗರ್ ಪ್ರತ್ಯೇಕ ಜಾತಿ ಪ್ರಮಾಣ ಪತ್ರ ನೀಡಿ ಶೇಕಡ 5.5 ಮೀಸಲು ನಿಗದಿಗೊಳಿಸಬೇಕೆಂದರು. ಇಲ್ಲದೆ ಹೋದಲ್ಲಿ ಸಮುದಾಯ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗ ಸೇರಿದಂತೆ ಎಲ್ಲದರಲ್ಲೂ ಅನ್ಯಾಯವಾಗುವ ಕುರಿತು ಮಾಹಿತಿ ನೀಡಲಾಗಿದೆ ಎಂದರು. ನಮಗೆ ತಿಳಿದು ಬಂದ ಅದರಲ್ಲಿ ವಿಷಯ ಏನಂದರೆ 2011ರ ಜಾತಿಗಣಿತ ವರದಿಯಲ್ಲಿ ನಮ್ಮ ಆಲ ಸಂಖ್ಯೆ ಬಂದು 20,000 ತೋರಿಸಿದ್ದಾರೆ ಸರ್. ಮತ್ತು ಬ್ಯಾಗರ ಮತ್ತು ಇತರ ಸಮುದಾಯದ್ದು 2019. ಈ ವರದಿ ಪೂರ ತಪ್ಪಾಗಿರುತ್ತೆ ಸರ್. ನಮ್ದೇನಂದರೆ ಡಿಮ್ಯಾಂಡು, ಈಗ ನಮ್ಮ ಉಪಜಾತಿಗಳೆಲ್ಲ ಮಾಲಾ ಹಾಗೂ ಬ್ಯಾಗರು ಮತ್ತು ಇತರೆ ಉಪಜಾತಿಗಳೆಲ್ಲ 1% ಇರುವೆಲ್ಲ 5.5%ನಲ್ಲಿ ಸೇರಿಸ್ಬೇಕಂತ ನಮ್ಮದೊಂದು ಮನವಿ ಸರ್. ಅದೇ ಉದ್ದೇಶದಲ್ಲಿ ಪ್ರೆಸ್ ಮೀಟ್ ಸರ್. ಹಾಗೂ ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 2014ರಲ್ಲಿ ದಿವಂಗತ ಕೆ ಶಿವರಾಮ್ ಅವರು ಛಲವಾದಿ ಮಹಾಸಭಾವನ್ನು ಮಾಡಿದರು ಸರ್. ಇಲ್ಲಿ ಗೊಂದಲ ಸೃಷ್ಟಿಯಾಗಿದ್ದರೆ ಇಲ್ಲಿ ಸರ್ ನಮ್ಮ ಜಿಲ್ಲೆಯಲ್ಲಿ ಸಮಿತಿಯನ್ನು ನೇಮಕ ಮಾಡಿ ಮಾಲಾ ಹಾಗೂ ಬ್ಯಾಗರ್ ಸಮುದಾಯವನ್ನು ಸೇರಿಸ್ಕೊಂಡು ಸರ್. ಸೇರಿಸ್ಕೊಂಡು ಮಾಲಾ ಮತ್ತು ಬ್ಯಾಗರ್ ಸಮಾಜ ಕನ್ಫ್ಯೂಷನ್, ಈಗ ಮಾಲಾ ಜಾತಿಯವರು ಛಲವಾದಿನೇ ಹೋದರೆ ನಾವೆಲ್ಲರೂ ಒಂದೇ ಅಂತ ಅವ್ರು ಅನ್ಕೊಂಡು ಛಲವಾದಿ ಅಂತಂದರೆ ಕ್ಯಾಸೆಟ್ ತೊಗೊಂಡಿದ್ದಾರೆ ಸರ್ ಕೆಲವೊಂದು ಜನ. ಯಾಕಂದರೆ ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ 101 ಕ್ಯಾಸ್ಟ್ ಇದೆ ಸರ್. ಸರ್ SCL ವೈಸ್ ಇದೆ ಸರ್. ಅದು ಹಂಗಾಗಿ ಬೇರೆ ಇಲ್ಲ, ಒಂದೇ ಸಿನಿಮಾಸ್ ಒಂದೇ. ಅದು ಇನ್ನೊಂದೇನಂತ ಸರ್, ನಮ್ಮ ಕೈಲಿ ಮಾಲಾದಲ್ಲಿ ಉಪಜಾತಿ 37 ಇದ್ದಾವೆ ಸರ್. 37ರಲ್ಲಿ ಮಾಲಾ ಜಂಗಮ ಛಲವಾದಿ ಅಂತ ಒಂದಿದೆ ಸರ್. ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಮಾತನಾಡಿ, ರಾಜ್ಯದಲ್ಲಿ 1 ಲಕ್ಷ ಸರ್ಕಾರಿ ನೌಕರರಲ್ಲಿ 10,000ಕ್ಕೂ ಹೆಚ್ಚು ಜನರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗಕ್ಕೆ ದೂರು ನೀಡಿದರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸುವ ಅಧಿಕಾರ ನೀಡಿಲ್ಲ ಎಂದು ಹೇಳುತ್ತಿದ್ದಾರೆ. ಆಯೋಗ ನೀಡುವ ವರದಿಯಲ್ಲಿ ತಪ್ಪು ಮಾಹಿತಿ ನೀಡಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತದೆ. ಕರ್ನಾಟಕ ದ್ರಾವಡ ಕರ್ನಾಟಕ ಆದಿ ಎಂಬುದನ್ನು ಮಾತ್ರ ಆಯೋಗ ಪರಿಶೀಲಿಸಿ ವರದಿ ನೀಡುವುದಾಗಿ ಹೇಳಲಾಗುತ್ತಿದೆ. ಉಳಿದಂತೆ SC ಜಾತಿಗಳ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಉಪಜಾತಿಗಳಿಗೆ ಅನ್ಯಾಯವಾಗುತ್ತದೆ. 2011 ಜನಗಣತಿಯಂತೆ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಅನ್ವಯಿಸಿದರೆ ಕೋಲಪುಲು ಒಂದಲು ಎಂಬ ಉಪಜಾತಿ ಜನಸಂಖ್ಯೆ ಕೇವಲ 1 ಎಂದು ನಮೂದಿಸಲಾಗಿದೆ. ಒಬ್ಬರೇ ಉಪಜಾತಿಯಲ್ಲಿ ಇರಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಪ್ರತ್ಯೇಕವಾಗಿ ಜಾತಿ ಕಲಂನಲ್ಲಿ ನಮೂದಿಸುವ ವ್ಯವಸ್ಥೆ ರೂಪಿಸಬೇಕೆಂದರು. ಈ ಸಂದರ್ಭದಲ್ಲಿ ಕಮಲಾ ಆಂಜನೇಯ ಇದ್ದರು. ಯಾರಾದರೂ ರಿಲೇಷನ್ ಇರ್ಬೇಕಲ್ಲ ಸರ್. ಇಲ್ಲಿ ಒಬ್ಬರ ಕಡೆಯಿಂದನೇ ಒಂದು ಉಪಜಾತಿ ಉಟ್ಕೊಂತೇನೆ ಸರ್. ಒಂದೇ ವ್ಯಕ್ತಿ ಸರ್. ಸೊ ಮತ್ತೆ ಇಲ್ಲಿ ಸರ್ ಬಳುಕು ಒಂದಲ್ಲ ಸರ್, ಸೇರಲ್ಲ ಬಳುಕು ಒಂದಲ್ಲ ಸರ್.
ಪಲುಕುಲ ಒಂದಲ್ಲೂ ಸರ್, ಸೀರಿಯಲ್ ನಂಬರ್ 51 ಸರ್. ಪಲುಕುಲ 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 KOLU PULABANDULU ಪಲುಕುಲ ಒಂದಲ್ಲೂ ಒಂದೇ ತೋರಿಸಿದಾರೆ ಸರ್. ಮತ್ತೆ ಇವ್ರು ಹೇಳ್ದಂಗ ಸರ್ ಸೆನ್ಸಸ್ ಸರ್, ಸೆನ್ಸಸ್ ಸಬ್ ಕಾಸ್ಟ್ ವೈಸ್ ಮಾಡಿದ್ದಾರೆ ಸರ್. ಇಲ್ಲಿ ಮಾತ್ರ ಒಂದೇ ತೋರಿಸಿದ್ದಾರೆ. ಮತ್ತೆ ಇವ್ರು ಹೇಳ್ದಂಗ ಚಲವಾದಿ ಬಂದು ದಾಸರ ಸರ್. ಈಗ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಎಂಪ್ಲಾಯ್ಸ್ ಟೋಟಲ್ ಬಂದು 1,20,000 ಇದ್ದಾರೆ ಸರ್, ಔಟ್ ಆಫ್ 7.5 lakhs. ಸೊ ಇದರಲ್ಲಿ ಏನಿದೆ, ಅಪ್ಪರ್ ಕಮ್ಯುನಿಟೀಸ್ ಅವರು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಶೆಡ್ಯೂಲ್ ಕಾಸ್ಟ್ ಬೆನಿಫಿಟ್ ಏನು ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ನಲ್ಲಿ ಏನಿದೆ ಸರ್ ಅದನ್ನೆಲ್ಲ ಗ್ರ್ಯಾಪ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ರಿಪೋರ್ಟ್ನಲ್ಲಿ ಇದರಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟು ಟೋಟಲ್ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮ್ಯಾಟರ್ಸ್ ಇದ್ದಾವೆ. ಸೊ ಅದಕ್ಕೆ ಮತ್ತೆ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ರೆಕಮೆಂಡೇಶನ್ ಮಾಡಬೇಕು. ಹೈಕೋರ್ಟ್ನಲ್ಲಿ ಸಪ್ರೇಟ್ ಬೆಂಚ್ ಎಸ್ಟಾಬ್ಲಿಷ್ ಮಾಡಬೇಕು ಇದ್ರ ಸಲುವಾಗಿ ಫಾರ್ ಮಿನಿಮಮ್ ಪೀರಿಯಡ್ 3 years ಆಗಲಿ 3 months ಆಗಲಿ 6 months ಆಗಲಿ ಒಂದು ಬೆಂಚ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅಷ್ಟೆಲ್ಲ ಇಷ್ಟು ಕೇಸ್ಗಳು ಮುಗಿಸ್ಬಿಟ್ರೆ ಸೊ ಹಂಗಾಗಿ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಸಿಗುತ್ತೆ ಅಂತೇಳಿ ಹೇಳಿದೆ ಸರ್. ಸೊ ನಾಗಮೋಹನ್ ದಾಸ್ ಅವರು ನನಗೆ ಉತ್ತರ ಕೊಟ್ಟಿದ್ದೇನೆ ಅಂತಂದರೆ ನನಗೆ ಆ ವ್ಯಾಪ್ತಿ ಕೊಟ್ಟಿಲ್ಲ, ಆ ಪವರ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಸೊ ಈಗ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಒಂದು ಕಡೆ ಇಟ್ಕೊಂಡು ನಾವು ಒಂದ್ಸಲ ಎಷ್ಟು 2016ನಲ್ಲಿ ಏನು ರಿಪೋರ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾಂತಿಕಾರಿ ವಿಚಾರಗಳನ್ನು ಜನರಿಗೆ ತಲುಪಿಸಲು ಯುವ ಬ್ರಿಗೇಡ್ನಿಂದ ಜನವರಿ 18ರಂದು ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಬೆಳಕು ಹೊಳಪು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಯುವ ಬ್ರಿಗೇಡ್ ಸಂಚಾಲಕ ಚಂದ್ರಶೇಖರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಪಟಾಪಟ್ ಶ್ರೀನಿವಾಸ್, ಡಾಕ್ಟರ್ ಸುಧಾಕರ್ ಹೋಸಳ್ಳಿ, ಪ್ರವೀಣ್ ಕುಮಾರ್ ಮಾವಿನಕಾಡು, ಚಕ್ರವರ್ತಿ ಸೂಳಿಬೆಲೆ ಭಾಗವಹಿಸಿ ಬೇರೆ ಬೇರೆ ವಿಷಯಗಳ ಕುರಿತು ವಿಷಯ ಮಂಡಿಸಲಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ರಾಷ್ಟ್ರೀಯವಾದಿ ವಿಷಯಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಮ್ಮಗಿಷ್ಟ ಬಂದಂತೆ ಅರ್ಥೈಸಿಕೊಂಡು ಬರಲಾಗುತ್ತದೆ. ಹಿಂದೂ ಧರ್ಮ ಕುರಿತು ಅಭಿಪ್ರಾಯ ಆಲೋಚನೆಗಳ ಕುರಿತು ಕಾರ್ಯಕ್ರಮ ನಡೆಯಲಿದೆ. ಜಾತ್ಯತೀತತೆಯನ್ನು ಸಹ ಅಂಬೇಡ್ಕರ್ ವಿರೋಧಿಸಿದ್ದರು, ನಂತರ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಎಂದರು. ಅಂದು ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಇದೇ 18ನೇ ತಾರೀಕು ಕೃಷಿ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯತೆಯ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸಿದ ವ್ಯಾಖ್ಯೆ ವಿಚಾರವಾಗಿ ಹಲವಾರು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ರಾಷ್ಟ್ರಕ್ಕೆ ರಾಷ್ಟ್ರೀಯವಾದಿಗಳಾಗಿ ಏನೆಲ್ಲವನ್ನು ದೇಶಕ್ಕೆ ಕೊಟ್ಟರು ಈ ವಿಚಾರವನ್ನು ಪ್ರಸ್ತುತದಲ್ಲಿ ತಿಳಿಸುವಂಥ ಅಗತ್ಯತೆ ಇದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಈ ಹಿಂದೆ ಮೈಸೂರಿನಲ್ಲಿ ನಡೆದಿತ್ತು ಬೆಳಕು ಹೊಳಪು ಅಂತ ಕಾರ್ಯಕ್ರಮ. ಅದೇ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವಾಗ ರಾಯಚೂರಿನಲ್ಲಿ 18ನೇ ತಾರೀಕು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಶ್ರದ್ಧಾವಂತ ರಾಷ್ಟ್ರಭಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಕಳಕಳಿಯ ಮನವಿ. ಅದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರನ್ನು ಹಾಗೂ ರಾಯಚೂರಿನ ಎಲ್ಲ ನಾಗರಿಕರನ್ನು ಆಹ್ವಾನಿಸಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ವಿಡಿಯೋ ನೋಡಿದಾಗ ಗೊತ್ತಾಯ್ತು ನನಗೆ ಕಾಂಗ್ರೆಸ್ನ ಆರೋಪ ಅಲ್ಲ ಸರ್. ಕಂಪ್ಲೀಟ್ ವಿಡಿಯೋ ನಾವು ನೋಡಿದ್ವಿ. ಪಾಪ ನೀವು ಪತ್ರಕರ್ತರು ನೀವು ಏನಂತಂದ್ರೆ ಈಗ ಅಶ್ವತ್ಥಾಮ ಕುಂಜರಹ ಅಂತ ಹೇಳಿದ್ರೆ ಕುಂಜರಹ ಅನ್ನೋ ಶಂಕ ಓದ್ತಾರಲ್ಲ ಅದೇ ರೀತಿಯಾದಂತೆ ಇದು ಅಶ್ವತ್ಥಾಮ ಅತಃ ಕುಂಜರಹ ಅಂತ ಕಟ್ ಮಾಡಿದ್ರೆ ಅದೇ ರೀತಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅಂಬೇಡ್ಕರ್ನ 100 ಸಲ ಹೆಸರು ಹೇಳಬಹುದು, ದೇವರ ಹೆಸರು ತಗೊಂಡಿದ್ರೆ ನಿಮಗೆ 7 ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು. ಅದಕ್ಕೂ ಮುಂದೆ ಇದನ್ನ ಬಾಬಾ ಸಾಹೇಬ್ ಹೇಳಿದಂತ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಬರೀ ಹೆಸರು ಮಾತ್ರ ತಕೊಂಡ್ರು ಅವರು ಅಂತ ಹೇಳಿರೋದು. ಕಾಂಗ್ರೆಸ್ ಹೇಳ್ಕೊಂಡ್ರಿ ನೀವು, ಬಟ್ ಅಂಬೇಡ್ಕರ್ ಅಲ್ಲ. ನೀವು ಕಾಂಗ್ರೆಸ್ ಬೈರಿ, ಕಾಂಗ್ರೆಸ್ ಟೀಕೆ ಮಾಡ್ರಿ, ನಮಗೇನು ಸಂಬಂಧ ಇಲ್ಲ. ನಾವು ಅದನ್ನ ಕ್ಲಾರಿಟಿ ತಗೊಂಡ್ವಿ. ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಬಿಟ್ರಲ್ಲ ಅಂತ ನಮಗೂ ಆತಂಕ ಇತ್ತು. ನಾವು ಅದನ್ನ ಸಂಪೂರ್ಣವಾಗಿ ನೋಡಿದಾಗ ವಿವೇಚನಾಪೂರ್ಣವಾಗಿ ನೋಡ್ಬೇಕಾಗಿದೆ ಸರ್. ಹಿಂದೆ ಮುಂದೆ ಗೊತ್ತಾಗಲ್ಲ. ಅದು ಕಾಂಗ್ರೆಸ್ ಪರವಾಗಿ ಹೇಳಕ್ಕೆ ನೀವು ಕಾಂಗ್ರೆಸ್ ಸೇರಿಸಿರ್ಲಿಲ್ಲ ಪಾಪ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸೆಕ್ಯುಲರ್ನ ಸೇರಿಸಿರಲಿಲ್ಲ, ಸೇರಿಸಬಾರ್ದು ಅನ್ನೋದು ವಿರೋಧನೂ ಕೂಡ ಅವ್ರದ್ದು. ಅದನ್ನ ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರ್ಚೆಯಲ್ಲಿ ಹೇಳಿದ್ರಲ್ಲ, ಅವ್ರ ಅಸೆಂಬ್ಲಿ ಚರ್ಚೆಯಲ್ಲಿ ನಾವು ಸೆಕ್ಯುಲರ್ನ ಸೇರಿಸಬೇಕು ಅಂತಂದಾಗ ಇಲ್ಲ ಇದಕ್ಕೆ ಬೇಕಾಗಿಲ್ಲ, ಇದ್ರದ್ದು ಅವಶ್ಯಕತೆ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತ ಉಲ್ಲೇಖಗಳು ಕಂಪ್ಲೀಟ್ ವಾಲ್ಯೂಮ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಲ್ಯೂಮ್ಸ್ ಅಲ್ಲಿ ಇದೆ. ಅದನ್ನೇ ತಪ್ಪಾಗಿ ಹೇಳ್ತೀರಂತ ನೀವು. ತಪ್ಪಾಗಿ ಹೇಳ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಬೇಕು ಅಂತಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೊಂದು ವಿಚಾರವನ್ನೇ ಒಂದೊಂದು ಕಾಮ ಪುಲಿ ಸ್ಟಾಪ್ ಅನ್ನು ಕೂಡ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಅಂತ ವಿದ್ವತ್ ಹೊಂದಿದಂತವರು ಬಾಬಾ ಸಾಹೇಬ್. ಈ ಸಂದರ್ಭದಲ್ಲಿ ಬಸವರಾಜ್, ಲಕ್ಷ್ಮಣ್, ವಿನಾಯಕ್, ವಿಶ್ವನಾಥ್, ವೀರೇಶ್, ಸುರೇಶ್, ಕೃಷ್ಣ, ಶರಣು ಪಟ್ಟಿ ಸೇರಿ ಅನೇಕರು ಇದ್ದರು. ತಾಲೂಕಿನ ಮಿಟ್ಟಿ ಮಲ್ಕಾಪುರ ಗ್ರಾಮದ ಶಾಂತಾಶ್ರಮದಲ್ಲಿ ಜನವರಿ 18ರಂದು 250 ತುಲಾಭಾರ ಮತ್ತು 19ರಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರೀ ನಿಜಾನಂದ ಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆರೂಢ ಮಠದ ಪರಂಪರೆಯಂತೆ ಹುಬ್ಬಳ್ಳಿ ಆರೂಢ ಮಠದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ಕಾರ್ಯಕ್ರಮ ನಡೆಯಲಿದೆ. ಗದ್ವಾಲ್, ರಾಯಚೂರು, ಮಾನವಿ, ಲಿಂಗಸುಗೂರು, ಕರ್ನೂಲು, ಸುರಪೂರು ಸೇರಿದಂತೆ ವಿವಿಧ ತಾಲೂಕುಗಳಿಂದ ಆಗಮಿಸುವ ಭಕ್ತರು ತುಲಾಭಾರ ನೆರವೇರಿಸಲಿದ್ದಾರೆ. ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಆರೂಢ ಬಸವ ಪಂಚಪೀಠ ಹಾಗೂ ಸನಾತನ ಧರ್ಮವನ್ನು ಗೌರವಿಸಿ ಪಾಲಿಸಲಾಗುತ್ತದೆ ಎಂದರು. ರಾಯಚೂರು ತಾಲೂಕಿನ ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಶಿವಪುತ್ರ ನಗರದ ಆರೂಢ ಜ್ಯೋತಿ ಶಾಂತಾಶ್ರಮದಲ್ಲಿ ನಮ್ಮ ಗುರುಗಳಾಗಿರುವಂಥ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳವರ 41ನೇ ಪುಣ್ಯತಿಥಿಯ ನಿಮಿತ್ತವಾಗಿ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ತುಲಾಭಾರಗಳನ್ನು ಸುಮಾರು 250 ತನಕ ಮಾಡಿ, ತದನಂತರದಲ್ಲಿ ಉಪನ್ಯಾಸ, ಸಾಯಂಕಾಲ 19ನೇ ತಾರೀಕಿಗೆ ಆರೂಢ ಜ್ಯೋತಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ. ಕಾರಣ, ಹುಬ್ಬಳ್ಳಿಯಲ್ಲಿ ವಿಶ್ವ ವೇದಾಂತ ಪರಿಷತ್ತು ನಮ್ಮ ಸಿದ್ಧಾರೂಢ ಮಠದಲ್ಲಿ ನಡೀತಾ ಇದೆ. ಆ ವಿಶ್ವ ವೇದಾಂತ ಪರಿಷತ್ತಿನಲ್ಲಿ ಆರೂಢ ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ರಾಯಚೂರು ನಗರಕ್ಕೆ, ನಮ್ಮ ಆಶ್ರಮಕ್ಕೆ, ಮಂತ್ರಾಲಯಕ್ಕೆ ಬಂದು ಹೋಗಿರುವಂಥದ್ದಾಗಿದೆ. ಇದಕ್ಕಿಂತ ಪೂರ್ವಭಾವಿಯಾಗಿ ಲಕ್ಷ ರುದ್ರಾಭಿಷೇಕ, ಕೋಟಿ ಬಿಲ್ವಾರ್ಚನೆ, 108 ಅದ್ವೈತ ಗ್ರಂಥಗಳ ಪ್ರಕಟಣೆ, ಸಿದ್ಧಾರೂಢ ಕಥಾಮೃತದ ಮೆರವಣಿಗೆ, ಗುರುಕುಲದ ಪ್ರಾರಂಭೋತ್ಸವ, ಸ್ಮರಣ ಸಂಚಿಕೆ, ವೇದಾಂತ ಮಂಟಪದ ನಿರ್ಮಾಣ, 1008 ತುಲಾಭಾರಗಳನ್ನು ಭಕ್ತರಿಗಾಗಿ 108 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ಟ್ರಸ್ಟ್ ಕಮಿಟಿಯವರು ನಿರ್ಣಯ ಮಾಡಿಕೊಂಡಿದ್ದಾರೆ. ಆ ಪರಂಪರೆಯಲ್ಲಿ ನಾವು ಬಂದಿರುವುದಾದ್ದರಿಂದ 1008 ತುಲಾಭಾರಗಳಲ್ಲಿ ನಮ್ಮ ಶಾಂತಾಶ್ರಮದ ಎಲ್ಲ ಭಕ್ತಾದಿಗಳು ಸೇರಿ 250 ತುಲಾಭಾರಗಳನ್ನು ಮಾಡಿ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಮಲ್ಲಿಕಾರ್ಜುನ್ ಗೌಡ ವಕೀಲ್, ಮಲ್ಲಿಕಾರ್ಜುನ್ ಗೌಡ ಪೋತ್ನಾಳ್, ದೇವೇಂದ್ರಪ್ಪ ಗೌಡ ಹೋಸಳ್ಳಿ, ಬಸವರಾಜ್, ಚಂದ್ರೇಗೌಡ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಮಹಾಯೋಗಿ ವೇಮನವರ 613ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದಿನಾಂಕ 19/1/2025 ಬೆಳಿಗ್ಗೆ 10ಕ್ಕೆ. ಸ್ಥಳ ರಂಗಮಂದಿರ ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಜಿ ರಾಮಚಂದ್ರ ರೆಡ್ಡಿ ಗುಂಜಳಿ, ಅಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಶ್ರೀ ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಬೂರ್ದಿಪಾಡ, ಉಪಾಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಮತ್ತು ರೆಡ್ಡಿ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ 119ನೇ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜನವರಿ 18ರಂದು ಬೆಳಿಗ್ಗೆ 10 ಗಂಟೆಗೆ ರಾಷ್ಟ್ರಮಟ್ಟದ ಕನ್ನಡ ಕಡರವ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಅನ್ನಪ್ಪ ಮೇಟಿಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ,
ಸಮ್ಮೇಳನ ಅಧ್ಯಕ್ಷರನ್ನಾಗಿ ಸಿಂಧನೂರಿನ ಕಾರುಣ್ಯ ಬೆಲೆ ವೃದ್ಧಾಶ್ರಮದ ಸಂಸ್ಥಾಪಕ ವೇದಮೂರ್ತಿ ಅಮರಮ್ಮ ಸ್ವಾಮಿ ಹಿರೇಮಠ್ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಸಾಯಿ ಕಿರಣ್ ಆದೋನಿ ಉದ್ಘಾಟಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕ ಡಾಕ್ಟರ್ ನಿರ್ಮಲಾ ಏಲಿಗಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದನ್ ಬಸನಗೌಡ, ಕೆ ಶಿವನಗೌಡ ನಾಯಕ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಕೃಷ್ಣ ಶಾವಂತಿಗೇರ ಮತ್ತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ. ನಂತರ ಹಾಡು, ನೃತ್ಯ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಕವಿಗೋಷ್ಠಿ ನಡೆಯಲಿದ್ದು ಹಿರಿಯ ಕವಿ ಆಂಜನೇಯ ಜಾಲಿಬೆಂಚಿ ಉದ್ಘಾಟಿಸಲಿದ್ದಾರೆ. ರೈತ ಕವಿ ಎಂಸಿ ರಾಜಣ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸೆಲ್ವಿ ಬಾಲಕೃಷ್ಣನ್ ಆಶಯ ನುಡಿಗಳನ್ನಾಡಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನಗೈದು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ರಂಗಮಂದಿರದಲ್ಲಿ ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದಲ್ಲಿ ಇದೇ ಶನಿವಾರದಂದು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕವಿಗೋಷ್ಠಿ, ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು 119ನೇ ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರುಣ್ಯ ನೆಲೆ ವೃದ್ಧಾಶ್ರಮದ ಸಂಸ್ಥಾಪಕರಾಗಿರುವಂತಹ ವೇದಮೂರ್ತಿ ಅಮರಯ್ಯ ಸ್ವಾಮಿ ಹಿರೇಮಠ ಅವರನ್ನ ನಮ್ಮ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳ ಎಲ್ಲ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೂ ದಿವ್ಯ ಸಾನ್ನಿಧ್ಯವನ್ನ ಧ್ಯಾನ ಮಂದಿರದ ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣ್ ಆದೋನಿ ಅವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ನಿವೃತ್ತ ನಿರ್ದೇಶಕ ಆಕಾಶವಾಣಿ ಕೇಂದ್ರದ ಡಾಕ್ಟರ್ ನಿರ್ಮಲಾ ಏಲಿಗಾರ್ ಅವರು ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ್ ಹಾಗೂ ಶಾಸಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ ಅವರು ಆಗಮಿಸಲಿದ್ದಾರೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನಾದ್ಯಂತ ಹಲವಾರು ಸಾಹಿತಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಆಗಮಿಸಲಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮವನ್ನ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕವಾಗಿ ಕಾರ್ಯಕ್ರಮಗಳನ್ನ, ಗಾಯನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಆಹ್ವಾನಿತರಾಗಿ ರಾಕ್ ಸ್ಟಾರ್ ಜ್ಯೋತಿ ಅವರನ್ನ ಆಗಮಿಸಲಿದ್ದಾರೆ. ಹಾಗೆ ವಿಶೇಷ ಗೌರವ ಸನ್ಮಾನವನ್ನ ಮೊನ್ನೆ ತಾನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕೃಷ್ಣ ಶಾವಂತಿಗೇರಿ ಹಾಗೂ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಅವರಿಗೆ ವಿಶೇಷ ಗೌರವವನ್ನ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಂಜನೇಯ ಜಾಲಿಬೆಂಚಿ ಅವರು ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನ ರೈತ ಕವಿ ಎಂದೇ ಪ್ರಸಿದ್ಧರಾಗಿರುವಂತಹ ನಮ್ಮ ದೊಡ್ಡಬಳ್ಳಾಪುರದ ಎಂಸಿ ರಾಜಣ್ಣ ಅವರು ವಹಿಸಿಕೊಳ್ಳಲಿದ್ದಾರೆ. ಆಶಯ ನುಡಿಯನ್ನ ಮೂಲತಃ ತಮಿಳುನಾಡಿನವರು, ಈಗ ಬೆಂಗಳೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಎಂ ವಿ ಬಾಲಕೃಷ್ಣನ್ ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಇಲ್ಲಿ ಸ್ಥಳೀಯ ಹಾಗೂ ಬೇರೆ ಬೇರೆ ಕಡೆಯಿಂದ ಬರುವಂತಹ ಎಲ್ಲ ಸಾಹಿತಿಗಳಿಗೆ ಅವಕಾಶ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸೈಯದ್ ವಲಿ, ಅಮರೇಶ್ ಪಾಟೀಲ್, ಮೌನೇಶ್ ಉಪಸ್ಥಿತರಿದ್ದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಣೆಗೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ನಿಟ್ಟಿನಲ್ಲಿ ರಚಿಸಲಾದ ವಿವಿಧ ಕಾರ್ಯಚಟುವಟಿಕೆಗಳ ಸಮಿತಿಗಳಿಗೆ ನೀಡಲಾದ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಅಂದು ಬೆಳಿಗ್ಗೆ 9 ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಂದ ಧ್ವಜಾರೋಹಣ ನೆರವೇರಲಿದೆ. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಸೇರಿದಂತೆ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಹಮ್ಮಿಕೊಳ್ಳಲಾಗುತ್ತಿದೆ.
ಶಿಷ್ಟಾಚಾರದ ಪ್ರಕಾರ ಆಮಂತ್ರಣ ಪತ್ರಿಕೆ ಮುದ್ರಣ ಹಾಗೂ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡುವಂತೆ ಸೂಚಿಸಿದರು. ಸ್ವಚ್ಛತೆ, ಕುಡಿಯುವ ನೀರು, ಉಪಹಾರದ ವ್ಯವಸ್ಥೆ ಸೇರಿದಂತೆ ಇತರೆ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನೋಡಿಕೊಳ್ಳಬೇಕು. ವೇದಿಕೆ ನಿರ್ಮಾಣ ಗಣ್ಯರಿಗೆ, ಶಾಸಕರಿಗೆ, ಸಂಸದರುಗಳಿಗೆ ಹಾಗೂ ಸನ್ಮಾನಿತರಿಗೆ, ಪತ್ರಕರ್ತರು ಸೇರಿದಂತೆ ಅಧಿಕಾರಿಗಳಿಗೆ ಸೂಕ್ತ ಆಸನಗಳ ವ್ಯವಸ್ಥೆ ಕಲ್ಪಿಸಬೇಕು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಹಂಪಣ್ಣ, ಡಿವೈಎಸ್ಪಿ ಪ್ರಮಾನಂದ್ ಗೋಡ್ಕೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮೊಹಮ್ಮದ್ ಅಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಸುರೇಶ್ ಬಾಬು, ಜಿಲ್ಲಾ ಆಯುಷ್ ಅಧಿಕಾರಿ ಶಂಕರಗೌಡ ಎಸ್ ಪಾಟೀಲ್, ರೇಷ್ಮೆ ಇಲಾಖೆಯ ಅಧಿಕಾರಿ ಎಂಸಿ ಚಂದ್ರಪ್ಪ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಓ ಬಣ್ಣ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿ ಜಿಯು ಹುಡೇದ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಎನ್ಎಚ್ ಭಾಷಾ, ಆಹಾರ ಇಲಾಖೆಯ ಹರೀಶ್, ವಾರ್ತಾ ಇಲಾಖೆಯ ಲಿಂಗರಾಜ್ ಸೇರಿದಂತೆ ಇತರರು ಇದ್ದರು. ಅದು ಸೇಮ್ ಇದು ಮಾಡ್ತೀರಲ್ರಿ ಈಗ ಪ್ರಾರ್ಥನೆ ಮಾಡ್ತೀರಲ್ಲ. ಆಮ್ಯಾಗ ಯಾರಿದ್ರು 9 ಗಂಟೆಗೆ ಧ್ವಜಾರೋಹಣ ನಮ್ಮ ಹಿರೇಶ್ ಅವರು ಅಲ್ಲೆಲ್ಲ ತಯಾರಿ ಮಾಡ್ಕೊಂಡಿರ್ತಾರಲ್ಲ. ಎಲ್ಲರೂ ತಮ್ಮ ತಮ್ಮ ಇಲಾಖೆ ಒಳಗಂತ ಮಾಡಿ ಮುಗಿಸಿ ಬರ್ತಿರಲ್ಲ ಅಲ್ಲಿ. ಮೈಕ್ ಸೆಟ್ಟು ಆಮ್ಯಾಗ ಇದು ಅರೇಂಜ್ಮೆಂಟ್ ಎಲ್ಲ PWD ಎವ್ರಿ ಇಯರ್ ನೀವೇ ಮಾಡ್ತೀರಲ್ಲ. ಚೇಂಜ್ ಒಂದು ಲಾಸ್ಟ್ ಟೈಮ್ ಹೇಳಿದ್ರಿ PWD. ಸೊ ನಾವು ಹಾರ್ಟಿಕಲ್ಚರ್ ಸರ್ ಬಂದಿರಲ್ಲ ತಾವು. ಎಷ್ಟು ಅದಾವ ನಮ್ಮ ಕಡೆ ಪಾರ್ಟ್ಸ್ ಟೋಟಲ್? ಅದಾವ ಸರ್ ಪಾರ್ಟ್ಸ್ ಅಂತ 500 to 1000 ಯಾರಿಗೂ ಕೊಡಬಾರ್ದು. ಅದು ಇಟ್ ವಿಲ್ ಬಿ ಸಪರೇಟ್. ಅವ್ರು ಇವ್ರಿಗೆ ಬೇರೆ ಇದಕ್ಕೆ ಕೊಡೋದು ಅಂಥದ್ದು ಮಾಡಬಾರ್ದು. ನಿಮ್ದು ಏನಿರ್ತಾವಲ್ಲ ಈ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ದು ಕೃಷಿ ಮೇಳಕ್ಕೂ ಹೋಗ್ತೀರಿ, ಆಮೇಲೆ ಯಾವಾರ ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಅವು ಬರ್ತಾವ ಅಂತ ಟೈಮ್ದಾಗ ಅಷ್ಟೇ ಯೂಸ್ ಮಾಡ್ಬೋದು. ಇಟ್ ಶುಡ್ ಬಿ ಇದು ಪರ್ಟಿಕ್ಯುಲರ್ ಎಲ್ಲ ಸ್ವಲ್ಪ ಚಲೋ ಇದು ಚಲೋ ಅಷ್ಟೇ ಸಪರೇಟ್ ಇಟ್ಟು ಬಿಡ್ಬೇಕ್ರಿ. ಅದನ್ನ ಯಾರಿಗೂ ತೋರ್ಸಬಾರ್ದ್ರಿ. ಅದನ್ನ ನಿಮ್ಗೆಲ್ಲ ಈರೇಸ್ತಾವ ಆಗ್ತಿರಲ್ಲ ಕೊಡ್ತೀರಿ. 3 ದಿವಸದ ಪ್ರಾಕ್ಟೀಸ್ ಮಾಡ್ತಿರಲ್ಲ. 22, 23, 24 ದಿವಸ ಮಹಾನಗರ ಪಾಲಿಕೆ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಅಬಕಾರಿ ಇಲಾಖೆ. ಮಹಾನಗರ ಪಾಲಿಕೆ ಬಂದಿರಿ, ಮ್ಯಾನೇಜರ್ ಬಂದಿರಲ್ಲ. 22ಕ್ಕೆ ನೀವು ಕೊಡ್ತೀರಿ ನಾಷ್ಟಾ ರೀ, ಬರೇಟ್ ಪ್ರಾಕ್ಟೀಸ್ ಮಾಡೋರಿಗೆ. ಮಧ್ಯಾಹ್ನ ಮಾಡ್ತಾರ. ಸಿಂಧನೂರು ತಾಲೂಕಿನ ಗೋರೆಬಾಳ್ ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ಸಮರ್ಪಕವಾಗಿ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿಲ್ಲ. ಕೆಲವರದು ತಂಬು ಪಡೆದುಕೊಂಡರೂ ಸಹ ಪಡಿತರ ಧಾನ್ಯ ವಿತರಣೆ ಮಾಡದೆ ವಂಚಿಸಿದ ನ್ಯಾಯಬೆಲೆ ಅಂಗಡಿ ಮಾಲೀಕ ಹುಲಿಗಪ್ಪ ಹಿರೇಕಡುಗೂರು ಅವರನ್ನ ವಜಾಗೊಳಿಸಿ ಪಡಿತರ ಧಾನ್ಯ ವಿತರಣೆ ಮಾಡಬೇಕೆಂದು ಜಾಗೃತ ಮಹಿಳಾ ಸಂಘಟನೆಯಿಂದ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಗೋರೆಬಾಳ ಗ್ರಾಮದಲ್ಲಿ ಕಳೆದ 3 ತಿಂಗಳಿಂದ ಸಮರ್ಪಕವಾಗಿ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿಲ್ಲ. ಗ್ರಾಮದ 59 ಪಡಿತರ ಕಾರ್ಡುಗಳನ್ನು ಪಡೆದುಕೊಂಡಿದ್ದರೂ ಸಹ ಪಡಿತರ ಧಾನ್ಯ ವಿತರಣೆ ಮಾಡದೆ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ದೂರಿದರು. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಪಡಿತರ ಧಾನ್ಯ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜಾಗೃತ ಮಹಿಳಾ ಸಂಘಟನೆ, ಕೋತ್ನಾಳು ದಲಿತ ಮಹಿಳಾ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ. ನಾವು ಕೆಲವು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್. 60 ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು 4 ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿ ಕೆಲಸ ಮಾಡಲ್ಲಿ ನಾವು ಹಳ್ಳಿ ಸಮಸ್ಯೆಗಳು ಏನೇನು ಜನರು ಸಿಗ್ತಾವೆ, ಏನು ಸಿಗೋದಿಲ್ಲ ಅಂತಂದು ನಾವು ಸರ್ವೆ ಮಾಡ್ತೀವಿ. ಆ ಸರ್ವೆಯಲ್ಲಿ ಗೂಗೆಬಾಳು ಊರಿನಲ್ಲಿ ಅಲ್ಲಿ ಸಾಕಷ್ಟು ಜನ ಬಡ ದಲಿತ ಮಂದಿ ಜನರಿದ್ದಾರೆ. ಆ ಜನರಿಗೆ ಸರಿಯಾಗಿ ಫುಡ್ ಸಿಕ್ಕಿಲ್ಲ. ಅದು ತಿಂಗಳು ಕೊಡೋಂಥದ್ದು ಏನು ಕೊಟ್ಟಿಲ್ಲ, ಏನಿಲ್ಲ. ಅದಕ್ಕಾಗಿ ಕೇಸಿ ಜನರನ್ನೇ ನಾವು ಕುಂತು ಕೇಳುವಾಗ ಜನರು ಹೇಳಿದ್ರು ನಮ್ಗೆ ತಿಂಗಳ ರಾಸನ್ ಕೊಡೋಂಗಿಲ್ಲ, ಏನಿಲ್ಲ, ನಮ್ಮದು ಸಹಿ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ರಾಸನ್ ತಂದು ಕೊಡೋಂಗಿಲ್ಲ ಅಂತಂದು ಹೇಳಿ ನಮ್ಗೆ ಈಗ ಒಂದು ವಾರ 2 ವಾರ ಆಯಿತು. ನಾವು ಅದನ್ನು ಸರ್ವೆ ಮಾಡ್ಕೊಂತಿರುವಾಗ ಎಲ್ಲರೂ ಸಹಿ ಮಾಡ್ಯಾರ ಮತ್ತು ನಮ್ಗೆ ಕಾರ್ಡ್ ನಂಬರ್ ಎಲ್ಲ ಕೊಟ್ಟಾರ. ಈಗ ಅದಕ್ಕಾಗಿ ಜನರನ್ನೇ ಹೇಳಿ ಅಂತಂದು ನಾವು ಇವತ್ತು ಫುಡ್ ಆಫೀಸಿಗೆ ಕರ್ಕೊಂಡು ಕೇಸಿ ಜಾಗೃತ ಮಹಿಳಾ ಸಂಘಟನೆಯಿಂದ ನಾವು ಬಂದಿದ್ದೀವಿ ಸರ್. ಯಾವ ಬೆಲೆ ಅಂಗಡಿಯಮ್ಮ? ಯಾರು? ಗೂಗೆಬಾಳಿಗೆ ಯಾರು ನಡೆಸ್ತಾರಮ್ಮ? ಬಸರಾಪುರ ಹುಲಿಗಪ್ಪ.
ಹೌದು. ಎಷ್ಟು ತಿಂಗಳು ಅದು ಕೊಡಬೇಕಮ್ಮ? ಈಗ 3 ತಿಂಗಳದ್ದು, ಒಬ್ರದ್ದು 4 ತಿಂಗಳದ್ದು ಐತ್ರಿ ಸರ್. ಒಟ್ಟು ಬರೀ ಹೆಬ್ಬೆಟ್ಟು ತೊಗೊಳ್ತಾರ? 3 ತಿಂಗಳು ಹೆಬ್ಬೆಟ್ಟು ಹಾಕಿದ್ರಿ, ಆದ್ರೆ ರಾಸನ್ ಕೊಟ್ಟಿಲ್ಲ. ತಗೊಂತಾರ್ರಿ, ಕಾಲಾಗೈತ್ರಿ, ಮಾಲ್ ಇಲ್ಲ ಕಾಲ ಐತಂತ್ರಿ, ಯಾವಾಗ ಫೋನ್ ಮಾಡಿ ಕಾಲ ಐತಂತ್ರಿ, ಎಲ್ಲ ಕಾಲ ಹೋಗ್ತಾರೆ. ನಮಗೆ ಹೊಲ ಇಲ್ಲ, ಮಾಲ್ ಇಲ್ಲ, ಇರ್ಕಲ್ಲ ನಮ್ಮ ಹಳ್ಳಿಗೆ ಅಷ್ಟೇ ಕೊಡಬಲ್ಲ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಚಿನ್ನಮ್ಮ, ಹನುಮಂತಿ, ಕರಪ್ಪ, ಮೌನೇಶ್, ದೇವಮ್ಮ, ಲಚಮಮ್ಮ, ದೇವಪುತ್ರ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರ ಪಾಲಿಕೆಯ 80 ಅಡಿ ರಸ್ತೆಗೆ NS ಬೋಸರಾಜ್ ಹೆಸರಿಡಲು ಸಭೆಯ ನಿರ್ಣಯಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಕ್ಷೇಪ. ಭಗವಾನ್ ಬುದ್ಧ ಹೆಸರಿಡಲು ಡಿಸಿಗೆ ಮನವಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು, ಮಾಲಾ ಛಲವಾದಿ ಸಮುದಾಯಗಳಿಗೆ ಮಾಧುಸ್ವಾಮಿ ವರದಿಯಲ್ಲಿ ಅನ್ಯಾಯ, ಆಯೋಗಕ್ಕೆ ದೂರು. ಭಾಸ್ಕರ್ ರಾಜ್. 18ರಂದು ಯುವ ಬ್ರಿಗೇಡ್ನಿಂದ ಬೆಳಕು ಹೊಳಪು. ಡಾಕ್ಟರ್ BR ಅಂಬೇಡ್ಕರ್ ಕ್ರಾಂತಿಕಾರಿ ವಿಷಯಗಳ ಚಿಂತನ ಮಂಥನ. ಚಂದ್ರಶೇಖರ್. ಮಿಟ್ಟಿ ಮಲ್ಕಾಪುರ್ ಶಾಂತಾಶ್ರಮದಲ್ಲಿ ಜನವರಿ 18ರಂದು 250 ತುಲಾಭಾರ, 19ರಂದು ಬ್ರಹ್ಮ ರಥೋತ್ಸವ. ಶ್ರೀ ನಿಜಾನಂದ ಸ್ವಾಮೀಜಿ. 18ರಂದು ಬೆಳಕು ಟ್ರಸ್ಟ್ನಿಂದ ರಾಷ್ಟ್ರ ಮಟ್ಟದ ಕನ್ನಡ ಕಲರವ ಸಮ್ಮೇಳನ, ಸಾಧಕರಿಗೆ ಸನ್ಮಾನ. ಅಣ್ಣಪ್ಪ ಮೇಟಿಗೌಡ. ಗಣರಾಜ್ಯೋತ್ಸವ ಶಿಸ್ತುಬದ್ಧ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ADC ಶಿವಾನಂದ್ ಭಜಂತ್ರಿ ಸೂಚನೆ. ಗೋರೆಬಾಳ್ ಗ್ರಾಮದಲ್ಲಿ 3 ತಿಂಗಳಿನಿಂದ ಆಹಾರ ವಿತರಣೆ ಸ್ಥಗಿತ. ಕ್ರಮಕ್ಕೆ ಜಾಗೃತಿ ಮಹಿಳಾ ಸಂಘ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.